ಹೃದಿಕಾನ ಎತ್ಕೊಳ್ಳೋಕೆ ನಿಶಾ ಕೆಳಗ್ಬಾಗಿದ ತಕ್ಷಣ ಅವಳ ಆ ಡೀಪ್ ನೆಕ್ ಡ್ರೆಸ್ ನಿಂದ ಕ್ಲೀವೇಜ್ ಪೂರ್ತಿ ಎಕ್ಸ್ಪೋಸ್ ಆಯ್ತು. ಅಂಡ್ ಅದು ರುದ್ರನ್ಗೆ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತು. ರುದ್ರ ಕೂಡ ಕೆಳಗ್ ನೋಡ್ತಿದ್ದವನು ಸಡನ್ ಆಗಿ ಆ ವ್ಯೂ ನೋಡಿ ಒಂದ್ ಕ್ಷಣ ಶಾಕ್ ಆದ. ಅವನ್ ಕಣ್ಗಳು ಅಗ್ಲ ಆದ್ವು. ಆದಿರಾ ಕಣ್ಗಳು ಅವರಿಬ್ರು ಮೇಲೆ ಇತ್ತು. ರುದ್ರನ ರಿಯಾಕ್ಷನ್ ನೋಡಿದ ತಕ್ಷಣ ಅವಳು ಫುಲ್ ಫೈರ್ ಆಗಿ ಮುಂದೆ ಬಂದು ರುದ್ರನ್ ಎದುರು ನಿಂತು ನಿಶಾನ ಫೇಸ್ ಮಾಡಿದ್ಲು. ಅವಳು ನಿಶಾನ ನೋಡಿ ವಾರ್ನಿಂಗ್ ಕೊಟ್ಲು. ಇವತ್ತಿಂದ ನೀನು ನನ್ನ ಹಾರ್ಟ್ ಬೀಟ್ ನ ಈ ರೀತಿ ಎತ್ಕೊಳ್ಳೋ ಹಾಗಿಲ್ಲ. ಒಂದ್ ವೇಳೆ ಎತ್ಕೊಂಡ್ರೆ ನಾನ್ ನಿನ್ಗೆ ಸತ್ಯ ಹೇಳ್ತಿದ್ದೀನಿ ಕೇಳು. ನೀನ್ ನನ್ ಮಗುವನ್ನ ಎತ್ಕೊಳ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನಿನ್ನನ್ನ ಈ ಭೂಮಿಯಿಂದ ಎತ್ತಿ ಆಚೆ ಹಾಕ್ತೀನಿ, ಹುಷಾರ್. ನಿಶಾ ಪೂರ್ತಿ ಶಾಕ್ ಅಂಡ್ ಕೋಪದಿಂದ ಕೇಳಿದ್ಲು, ಏನ್ ಮಾತಾಡ್ತಿದ್ಯಾ ನೀನು? ಆದಿರಾ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ತಾ ಅಂದ್ಲು, ನಾನ್ ಏನ್ ಹೇಳ್ತಿದ್ದೀನಂತ ನಿನ್ಗೆ ಚೆನ್ನಾಗ್ ಗೊತ್ತಿದೆ. ಇನ್ನು ನೀನು ಅರ್ಥ ಆಗ್ತಿಲ್ಲ ಅಂದ್ರೆ ತುಂಬಾನೇ ಸಿಂಪಲ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ ಕೇಳು. ನೀನು ಹೃದಿಕಾ ಕೇರ್ ಟೇಕರ್ ಆಗಿರ್ಬೇಕು ಅಂದ್ರೆ ಮೊದಲು ಡ್ರೆಸ್ ಮಾಡ್ಕೊಳ್ಳೋದ್ ಕಲಿ. ನನ್ ಟೈಲರ್ ನನ್ನ ಒಂದು ಕಂಪ್ಲೀಟ್ ಸೂಟ್ ಹೊಲ್ದ ಮೇಲೆ ನಿನ್ನ ಇಡೀ ಡ್ರೆಸ್ಗೆ ಬೇಕಾಗುವಷ್ಟ ಬಟ್ಟೆಯನ್ನ ವೇಸ್ಟ್ ಅಂತ ಬಿಡ್ತಾರೆ. ಇಂಥ ಚೀಪ್ ಬಟ್ಟೆಗಳು ಇಲ್ಲಿ ನಡೆಯಲ್ಲ, ಮರ್ಯಾದೆಯಿಂದ ಇರು. ರುದ್ರ ಇದನ್ನ ಕೇಳ್ತಾ ಇದ್ದ ಹಾಗೆ ಅವನಿಗೆ ಸಖತ್ ಅಚ್ಚರಿ ಆಯ್ತು. ಆದಿರಾ ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳ ಅಂತ ಅವನಿಗೆ ಪಕ್ಕಾ ಅರ್ಥ ಆಯ್ತು. ನಿಶಾಳ ಕ್ಲೀವೇಜ್ ನೋಡಿ ಆದಿರಾ ಸಖತ್ ಜೆಲಸ್ ಪಡ್ತಿದ್ದಾಳೆ ಅಂತ ಅವನಿಗೆ ಅನ್ನಿಸ್ತು. ಇದನ್ನ ನೋಡಿ ಅವನ ಫೇಸ್ ನಲ್ಲಿ ಒಂದ್ ಸಣ್ಣ ನಗು ಕಾಣಿಸ್ಕೊಂತು. ರುದ್ರ ಬೆಂಕಿಗೆ ತುಪ್ಪ ಸುರಿಯೋ ತರ ಅಂದ, ಇಲ್ಲಿ ಯಾವ ಡ್ರೆಸ್ ವರ್ಕ್ ಆಗುತ್ತೆ ಅಂಡ್ ಯಾವ್ದು ಆಗಲ್ಲ ಅಂತ ಡಿಸೈಡ್ ಮಾಡೋಕೆ ನೀನ್ ಯಾರು? ಯಾರಾದ್ರೂ ನಿನ್ ಸಜೆಷನ್ ಕೇಳಿದ್ರ? ನಿನ್ನ ಈ ಯೂಸ್ಲೆಸ್ ಅಡ್ವೈಸ್ಗಳನ್ನ ನಿನ್ನ ಹತ್ರನೇ ಇಟ್ಕೋ. ಆದಿರಾ ಪೂರ್ತಿ ಸಿಟ್ನಿಂದ, ನೀವು ಸುಮ್ಮನೆ ಇರ್ತೀರಾ ಅಥವಾ ನಾನು ನಿಮ್ ಬಾಯಿ ಮುಚ್ಚಿಸ್ಬೇಕಾ ಅಂದ್ಲು. ರುದ್ರ ಅಷ್ಟೇ ಕೋಪದಿಂದ ಹೇಳ್ದ, ನಿನ್ ಲ್ಯಾಂಗ್ವೇಜ್ ಕಂಟ್ರೋಲ್ ಅಲ್ಲಿರ್ಲಿ, ನನ್ ಮುಂದೆ ಅತಿಯಾಗಿ ಆಟಿಟ್ಯೂಡ್ ತೋರಿಸ್ಬೇಡ. ಆದಿರಾ ಅಂದ ತಕ್ಷಣ ಫೈರ್ ಆಗಿ ಅಂದ್ಲು, ನೋಡೋಕ್ ಇಷ್ಟ ಇಲ್ದಿದ್ರೆ ಕಣ್ಣು ಮುಚ್ಕೊಳ್ಳಿ, ಆದ್ರೆ ನೀವ್ ಯಾಕೆ ಕಣ್ಣು ಮುಚ್ಕೊಳ್ತೀರಾ? ನೋಡ್ಬಾರದನ್ನೇ ಅಗಲವಾದ ಕಣ್ಗಳಿಂದ ನೋಡ್ತಿದ್ದೀರಾ ಅಲ್ವಾ? ಸೊ ಈಗ ನನ್ನ ಆಟಿಟ್ಯೂಡ್ ಕೂಡ ನೋಡಿ ನೀವೇನ್ ಮಾಡ್ತೀರಾ? ಹೀಗೆ ಹೇಳ್ತಾ ಅವಳು ಹಿಂದಕ್ಕೆ ತಿರುಗಿ ನಿಶಾನ ನೋಡಿದ್ಲು. ನಿಶಾ ಹೃದಿಕಾನ ತನ್ನ ಮಡ್ಲಲ್ಲಿ ಎತ್ಕೊಂಡಿದ್ಲು. ಆದಿರಾ ಕಣ್ಗಳು ಸಡನ್ ಆಗಿ ಹೃದಿಕಾ ಫೇಸ್ ಮೇಲೆ ಬಿದ್ವು ಅಂಡ್ ಅವಳ ಮುಖದಲ್ಲಿ ಒಂದ್ ಸಣ್ಣ ಸ್ಮೈಲ್ ಬಂತು. ಖಂಡಿತ ಅವಳು ಹೃದಿಕಾಗೆ ಜನ್ಮ ಕೊಟ್ಟಿರ್ಲಿಲ್ಲ, ಆದ್ರೆ ಮಗುವಿನ ಪ್ರತಿಯೊಂದು ಎಕ್ಸ್ಪ್ರೆಷನ್ ಅಂಡ್ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಆದಿರಾಗೆ ಚೆನ್ನಾಗಿ ಗೊತ್ತಿತ್ತು. ಹೃದಿಕಾಳ ಸ್ಪೆಷಲ್ ರಾಗಗಳು ಅಂದ್ರೆ ಅವಳ ಆರ್ಕೆಸ್ಟ್ರಾ ಸದ್ಯದಲ್ಲೇ ಈ ಕ್ಯಾಬಿನ್ ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಆದಿರಾಗೆ ಅರ್ಥ ಆಯ್ತು. ನಿಶಾ ಆದಿರಾಳನ್ನ ಕೋಪದಿಂದ ನೋಡ್ತಾ ಅಂದ್ಲು, ನೀನ್ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತೀಯಾ ಮಿಸ್ಟರ್ ರಾಜವಂಶಿ ಅವರೇ. ನಿನ್ನ ಅಸಭ್ಯತೆಯನ್ನ ತೋರಿಸ್ಬೇಡ ಅಂತ ಹೇಳ್ತಿದ್ರು ನಿನ್ಗೆ ಸ್ವಲ್ಪನೂ ನಾಚಿಕೆ ಇಲ್ವಾ? ಅವಳು ಇನ್ನು ಮಾತಾಡ್ತಾನೆ ಇರ್ಬೇಕಂದ್ರೆ ಸಡನ್ ಆಗಿ ಒಂದು ವಿಚಿತ್ರವಾದ ಸೌಂಡ್ ಕೇಳಿಸ್ತು ಅಂಡ್ ನೆಕ್ಸ್ಟ್ ಮೂಮೆಂಟ್ ಅವಳಿಗೆ ಸಖತ್ ಬ್ಯಾಡ್ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಯ್ತು. ರುದ್ರನ್ ಕಣ್ಗಳು ಅರಳಿದ್ವು. ಆ ಸೌಂಡ್ ಯಾಕೆ ಬಂತು ಅಂತ ಅವನಿಗೆ ಪಕ್ಕಾ ಗೊತ್ತಿತ್ತು. ಅವನ ಎಕ್ಸ್ಪ್ರೆಷನ್ ನೋಡಿದ ಆದಿರಾ ತಕ್ಷಣ ಕಾಲಿಳಿಯೋಕೆ ಸ್ಟಾರ್ಟ್ ಮಾಡಿದ್ಲು. ಏನೂ ಆಗಿಲ್ಲ ರಾಜವಂಶಿ ಸರ್, ಇದು ಇವತ್ತು ಮಾರ್ನಿಂಗ್ ಆದ ಹಾಗೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಏನಲ್ಲ, ಇದು ಜಸ್ಟ್ ಒಂದ್ ಸಣ್ಣ ಸ್ಯಾಂಪಲ್ ಅಷ್ಟೇ. ಅಂದ್ರೆ ಸುತ್ತಲೂ ಏನೂ ಸ್ಪ್ರೆಡ್ ಆಗಿಲ್ಲ. ಸದ್ಯಕ್ಕೆ ಏನಿದ್ರು ಅದು ಹೃದಿಕಾ ಹೊಟ್ಟೆಯಲ್ಲಿದೆ. ಈಗ ಅವಳು ನಿಮ್ಗೆ ದೊಡ್ಡ ಬಾಂಬ್ ಸ್ಫೋಟ ಆಗುತ್ತೆ ಅಂತ ವಾರ್ನಿಂಗ್ ಕೊಡ್ತಿದ್ದಾಳೆ. ಬಹುಶಃ ಅವಳು ನಿಮಗಾಗಿ ಅಲಾರಾಮ್ ಸೆಟ್ ಮಾಡಿರಬಹುದು. ಇದನ್ನ ಕೇಳಿದ ರುದ್ರ ಅವಳನ್ನೇ ದಿಟ್ಟಿಸಿ ನೋಡ್ದ. ಆದಿರಾ ನಿಶಾನ ನೋಡಿ ಅಂದ್ಲು, ಸರಿ ನೋ ಪ್ರಾಬ್ಲಮ್, ನೀನು ಬಟ್ಟೆ ಚೇಂಜ್ ಮಾಡೋಕೆ ಇಷ್ಟಪಡ್ದಿದ್ರೆ ಬಿಟ್ಬಿಡು, ಚಿಂತೆ ಬೇಡ. ನಾನ್ ನಿನ್ ಮೈಂಡ್ ಚೇಂಜ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನಾನ್ ಹೇಳಿದ ತಕ್ಷಣ ಅದು ಚೇಂಜ್ ಆಗಲ್ಲ ಅಲ್ವಾ? ಸೊ ನೀನ್ ಬಟ್ಟೆ ಬಗ್ಗೆ ಯೋಚನೆ ಮಾಡ್ಬೇಡ, ಒಂದ್ ಕೆಲ್ಸ ಮಾಡು, ಹೃದಿಕಾನ ನೀನ್ ಮಡ್ಲಲ್ಲಿ ಎತ್ಕೊಂಡು ಈ ಕ್ಯಾಬಿನ್ ನಲ್ಲಿ ಒಂದೆರಡು ರೌಂಡ್ ಹಾಕು. ನಿಶಾಗೆ ಇನ್ನೂ ಆ ವಿಚಿತ್ರವಾದ ಸ್ಮೆಲ್ ಬರ್ತಿತ್ತು, ಆದ್ರೆ ಅದು ನಿಧಾನವಾಗಿ ಹೋಗ್ತಿತ್ತು. ರುದ್ರನ್ ಕಡೆ ನೋಡಿದಾಗ ಅವನು ಆ ಸ್ಮೆಲ್ಗೆ ಆಲ್ರೆಡಿ ಅಡ್ಜಸ್ಟ್ ಆಗಿರೋ ಹಾಗೆ ಕಾಣಿಸ್ತಿದ್ದ. ಈ ಜಾಬ್ ಸಿಕ್ಕಿದ್ರೆ ರುದ್ರ ರಾಜವಂಶಿಗೆ ಹತ್ರ ಆಗ್ಬಹುದು ಅಂತ ನಿಶಾ ಯಾವುದೇ ಬೆಲೆ ತೆತ್ತಾದ್ರೂ ಈ ಕೆಲಸ ಕಳ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ಅದಕ್ಕೆ ಅವಳು ಹೃದಿಕಾನ ಗಟ್ಟಿಯಾಗಿ ಎತ್ಕೊಂಡು ಕ್ಯಾಬಿನ್ ಒಳಗೆ ಓಡಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಆದಿರಾ ಕಡೆ ನೋಡಿ ಅಂದ, ನೆಕ್ಸ್ಟ್ ಏನಾಗುತ್ತೆ ಅಂತ ನಿನಗ್ ಗೊತ್ತಿದೆ, ಹಾಗಿರ್ಬೇಕಾದ್ರೆ ನೀನ್ ಇದನ್ನ ಹೇಗ್ ಮಾಡ್ತಿದ್ಯಾ? ಅವಳು ಅವಳ ಕೇರ್ ಟೇಕರ್. ಆದಿರಾ ತಕ್ಷಣ ರಿಪ್ಲೈ ಕೊಟ್ಲು,
ನನಗ್ ಚೆನ್ನಾಗ್ ಗೊತ್ತು ಅವಳು ಹೃದಿಕಾ ಕೇರ್ ಟೇಕರ್ ಅಂತ. ಸೊ ಮಗುವಿನ ಗಲೀಜನ್ನ ಕ್ಲೀನ್ ಮಾಡೋ ಕರ್ತವ್ಯ ಕೂಡ ಅವಳದ್ದೆ. ಒಂದು ಡಿಫರೆನ್ಸ್ ಅಂದ್ರೆ ಆ ಗಲೀಜ್ ಪಕ್ಕ ಹಳದಿ ಕಲರ್ ನಲ್ಲಿ ಇರುತ್ತೆ ಅಷ್ಟೇ. ಅಂದ್ಹಾಗೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದ ತಕ್ಷಣ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಮಾಡಿದ ಕೆಲ್ಸಕ್ಕೆ ನಾನ್ ನಿಮ್ಮನ್ನ ಕ್ಷಮಿಸಿದೀನಿ ಅಂತ ಅನ್ಕೋಬೇಡಿ. ಅಂಡ್ ಹೌದು, ನೀವು ಹೃದಿಕಾಗೆ ಹೊಸ ಕೇರ್ ಟೇಕರ್ ಕರೆ ತರ್ತಿರೋ ಈ ಎಲ್ಲಾ ನಾಟಕಗಳನ್ನ ನೋಡಿ ನಾನು ಹೃದಿಕಾನ ಬಿಟ್ಟು ಹೋಗ್ತೀನಿ ಅನ್ನೋ ಮಿಸ್ಕನ್ಸೆಪ್ಷನ್ ಅಲ್ಲಿ ಇರಬೇಡಿ. ನಿಮ್ಮ ಆಕ್ಷನ್ ನೋಡಿದ್ರೆ ನಾನು ಹೃದಿಕಾನ ನಿಮ್ ಜೊತೆ ಬಿಡ್ತೀನಿ ಅಂತ ನಿಮ್ಗೆ ಅನ್ನಿಸ್ತಿರಬಹುದು. ಖಂಡಿತ ನೀವು ಸ್ವಲ್ಪ ರೂಡ್ ಮನುಷ್ಯ, ಆದ್ರೂ ಮಗುವನ್ನ ನೋಡ್ಕೊಳ್ತೀರಿ ಅನ್ನೋ ನಂಬಿಕೆ ಇತ್ತು. ಆದ್ರೆ ಈಗ ನನಗೆ ಒಂದು ಪ್ರಾಮಿಸ್ ಮಾಡ್ಕೊಂಡಿದೀನಿ. ನೀವು ನನ್ನನ್ನ ಜಿಲೇಬಿಯಿಂದ ಬರ್ಫಿ ತರ ಸ್ಟೈಲ್ ಮಾಡೋಕೆ ಟ್ರೈ ಮಾಡಿದ್ರು ನಾನ್ ಹೃದಿಕಾನ ಮಾತ್ರ ಬಿಡಲ್ಲ. ನೀವು ಒಬ್ಳನ್ನಲ್ಲ, 1000 ಕೇರ್ ಟೇಕರ್ಸ್ನ ಕರ್ಕೊಂಡ್ ಬನ್ನಿ. ಹೃದಿಕಾ ತನ್ನ ಮ್ಯೂಸಿಕ್ ಅಂದ್ರೆ ಆ ಅಳುವಿನ ರಾಗಗಳನ್ನ ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆನೆ ಇಲ್ಲಿಂದ ಹೋಗೋದು. ಇಲ್ಲ ಅಂದ್ರೆ ಅವಳು ಇವನ್ ಎದೆ ಮೇಲೆ ಕೂತು ರಚ್ಚೆ ಹಿಡಿಯೋದು ಗ್ಯಾರಂಟಿ. ಅವಳು ಮಾತಾಡ್ತಿರುವಾಗ ಅವಳ ಮುಖದಲ್ಲಿ ತುಂಬಾನೇ ಸೀರಿಯಸ್ ಎಕ್ಸ್ಪ್ರೆಷನ್ ಇತ್ತು. ರುದ್ರ ತಕ್ಷಣ ಅಂದ, ನೀನು ನನ್ನ ಹಾರ್ಟ್ ಬೀಟ್ನ ಸರಿಯಾಗಿ ನೋಡ್ಕೊಳ್ತೀಯ ಅಂತ ನಾನ್ ಅನ್ಕೊಂಡಿದ್ದೆ. ನೀನು ಹೃದಿಕಾನ ಪ್ರೀತಿಸ್ತೀಯ ಅಂಡ್ ಇಲ್ಲಿವರೆಗೆ ಚೆನ್ನಾಗಿ ಕೇರ್ ತಗೊಂಡಿದ್ಯಾ ಅನ್ನೋದು ನಿಜ. ಆದ್ರೆ ನನ್ ಮಗಳು ನೀನಿಲ್ದೆ ಬದುಕೋಕೆ ಸಾಧ್ಯ ಇಲ್ಲ ಅನ್ನೋ ಪಾಯಿಂಟ್ ಇಟ್ಕೊಂಡು ಅವಳನ್ನ ಒಂದು ವೆಪನ್ ತರ ಯೂಸ್ ಮಾಡಿ ನನ್ನನ್ನ ನಿನ್ ಮುಂದೆ ತಲೆ ಬಾಗ್ಸೋ ಹಾಗೆ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ನಿನ್ನಲ್ಲಿದ್ರೆ ನಿನ್ನ ಆ ಇಲ್ಯೂಷನ್ ನಾನ್ ಕಂಪ್ಲೀಟ್ ಆಗಿ ಹೋಗ್ಲಾಡಿಸ್ತೀನಿ. ಆದಿನ ವ್ಯಂಗ್ಯವಾಗಿ ಮುಗುಳ್ನಕ್ಕು ಅಂದ್ಲು. ನೋಡೋಣ ರಾಜವಂಶಿ ಸರ್, ಇನ್ನೂ ಏನೇನ್ ಆಚೆ ಬರುತ್ತೆ ಅಂತ. ನಿಮ್ಮ ಆ ಸ್ಪಾರ್ಕ್ ಮಿಸ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಅವಳು ಇನ್ನೂ ಮಾತಾಡ್ತಾನೆ ಇರುವಾಗ ಮತ್ತೆ ಆ ವಿಚಿತ್ರವಾದ ಸೌಂಡ್ ಬಂತು. ರುದ್ರ ಅಂಡ್ ಆದಿರಾ ಇಬ್ರು ಮುಂದೆ ನೋಡಿದ್ರು. ಅಲ್ಲಿ ನಿಶಾ ಹೃದಿಕಾನ ಮಡ್ಲಲ್ಲಿ ಎತ್ಕೊಂಡು ಓಡಾಡ್ತಿದ್ಲು. ಈಗ ಅವಳು ಮಗುವನ್ನ ಸ್ವಲ್ಪ ಸೈಡ್ಗೆ ಸರಿಸಿ ಶಾಕ್ ಇಂದ ಅವಳನ್ನೇ ನೋಡ್ತಿದ್ಲು. ಈಗ ಅವಳಿಗೆ ಪಕ್ಕ ಅರ್ಥ ಆಯ್ತು, ಈ ವಿಚಿತ್ರವಾದ ಸೌಂಡ್ ಅಂಡ್ ಬ್ಯಾಡ್ ಸ್ಮೆಲ್ ಬರ್ತಿರೋದು ಈ ಮಗುವಿನಿಂದಲೇ ಅಂತ. ಅವಳು ತುಂಬಾನೇ ಅರ್ಜೆಂಟ್ ಆಗಿ ಕೇಳಿದ್ಲು, ಇದೆಲ್ಲ ಏನು ಮಿಸ್ಟರ್ ರಾಜವಂಶಿ? ರುದ್ರ ಬೇಗನೆ ಅವಳ ಹತ್ರ ಹೋಗಿ ಕೇಳ್ದ, ಏನಾಯ್ತು? ನಿಶಾ ತಕ್ಷಣ ರಿಪ್ಲೈ ಕೊಟ್ಲು, ಹೃದಿಕಾ ವಾಶ್ರೂಮ್ಗೆ ಹೋಗ್ಬೇಕನ್ಸುತ್ತೆ, ನಾನು ಅವಳನ್ನ ಅಲ್ಲಿ ಬಿಟ್ಟು ಬರ್ಬೇಕಾ? ರುದ್ರ ಪೂರ್ತಿ ಶಾಕ್ ಆದ. ಹೃದಿಕಾನ ವಾಶ್ರೂಮ್ ನಲ್ಲಿ ಒಬ್ಳನ್ನೇ ಬಿಡೋಕೆ ಹೇಗ್ ಸಾಧ್ಯ? ಇವಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಅವನಿಗೆ ಅನ್ನಿಸ್ತು. ಆದಿರಾ ತಕ್ಷಣ ಮಧ್ಯೆ ಬಂದು ಅಂದ್ಲು, ಹೌದೌದು, ಯಾಕೆ ಬಿಟ್ಟು ಬರಬಾರ್ದು? ಹೃದಿಕಾ ಈಗ ತಾನೇ ಒಬ್ಳೆ ವಾಶ್ರೂಮ್ಗೆ ಹೋಗಿ ಬರ್ತಾಳೆ ಅಂಡ್ ಅವಳು ಫ್ರೀ ಆದಾಗ ಅವಳನ್ನ ಯಾವ್ದಾದ್ರು ಯುದ್ಧಕ್ಕೆ ಕಳಿಸ್ಬಿಡು. ವಾರೆವ್ವಾ, ನೀನ್ ಎಂತ ಅದ್ಭುತವಾದ ಕೇರ್ ಟೇಕರ್ ಅಲ್ವಾ? ನೀನ್ ಅವಳ ಕೇರ್ ಟೇಕರ್ ಆಗಿದ್ರೆ ಅವಳನ್ನ ವಾಶ್ರೂಮ್ ಕರ್ಕೊಂಡು ಹೋಗೋದು ನಿನ್ ರೆಸ್ಪಾನ್ಸಿಬಿಲಿಟಿ. ಅವಳ ಕೆಲಸ ಮುಗಿಯೋವರೆಗೂ ನೀನ್ ಅವಳ ಜೊತೆಗೆ ಇರ್ಬೇಕು ಅಂಡ್ ಅವಳನ್ನ ನೀನೇ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಬೇಕು. ನಿನ್ಗೆ ಅರ್ಥ ಆಯ್ತಾ? ಅಥವಾ ನಾನು ಇದನ್ನ ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಆದಿರಾ ಕೇಳ್ತಿದ್ದ ಹಾಗೆ ನಿಶಾ ಮುಖ ಒಂಥರ ವಿಚಿತ್ರವಾಗಿ ಚೇಂಜ್ ಆಯ್ತು. ಆದ್ರೆ ಹೃದಿಕಾ ಕೇರ್ ಟೇಕರ್ ಆಗಿ ಇರ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು ಅಂತ ಅವಳಿಗೆ ಅರ್ಥ ಆಯ್ತು. ಅದಕ್ಕೆ ಅವಳು ಏನು ಮಾತಾಡದೆ ಸೈಲೆಂಟ್ ಆಗಿ ಹೃದಿಕಾನ ವಾಶ್ರೂಮ್ಗೆ ಕರ್ಕೊಂಡು ಹೋದ್ಲು. ಅಷ್ಟರಲ್ಲಿ ಹೃದಿಕಾ ಕೂಡ ತನ್ನ ಕೈಗಳನ್ನ ಆಡಿಸ್ತಾ ಒಂಥರ ಡ್ಯಾನ್ಸ್ ಮಾಡೋ ಮೂಡ್ ನಲ್ಲಿ ಇದ್ಲು. ಅವಳ ಮುಖದಲ್ಲಿ ದೊಡ್ಡ ಸ್ಮೈಲ್ ಇತ್ತು. ಅವಳ ಆ ಪುಟ್ಟ ಹಲ್ಲುಗಳು ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದ್ವು. ರುದ್ರ ಅವಳನ್ನ ನೋಡಿ ಮುಗುಳ್ನಕ್ಕ. ಆದ್ರೆ ಆದಿರಾ ಕಣ್ಗಳು ಈಗ ರುದ್ರನ್ ಮೇಲಿದ್ವು. ಆದಿರಾ ರುದ್ರನನ್ನ ನೋಡಿ ಅಂದ್ಲು, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ರಾಜವಂಶಿ ಸರ್. ರುದ್ರ ಅವಳ ಕಡೆ ನೋಡಿ ತುಂಬಾನೇ ರೂಡ್ ಆಗಿ ಅಂದ, ಆದ್ರೆ ನನಗ್ ನಿನ್ ಜೊತೆ ಮಾತಾಡೋ ಇಂಟ್ರೆಸ್ಟ್ ಇಲ್ಲ. ಆದಿರಾ ತಕ್ಷಣ ರಿಪ್ಲೈ ಕೊಟ್ಲು, ಅತಿಯಾಗಿ ಆಟಿಟ್ಯೂಡ್ ತೋರಿಸೋ ಅವಶ್ಯಕತೆ ಇಲ್ಲ. ನಾನೇನ್ ನಿಮ್ ಹತ್ರ ಪರ್ಸನಲ್ ಮ್ಯಾಟರ್ಸ್ ಬಗ್ಗೆ ಮಾತಾಡೋಕ್ ಬಂದಿಲ್ಲ. ನಾನೀಗ ಮಾತಾಡ್ತಿರೋದು ಕೇವಲ ಹೃದಿಕಾ ಬಗ್ಗೆ. ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ಇಲ್ದಿದ್ರೆ ನಾನ್ ನಿಮ್ ಹತ್ರ ಮಾತಾಡೋ ಸ್ಥಿತಿಯಲ್ಲೇ ಇರ್ತಿರ್ಲಿಲ್ಲ. ರುದ್ರ ಅವಳನ್ನೇ ದಿಟ್ಟಿಸಿ ನೋಡ್ದ. ಆದಿರಾ ಒಂದು ಆಳ್ವಾದ ಉಸಿರು ತಗೊಂಡು ಅಂದ್ಲು, ಹೃದಿಕಾ ಬರ್ಡೇ ಇನ್ನು 1 ದಿನದಲ್ಲಿದೆ. ನಾನ್ ಈಗಿರೋ ಸಿಚುವೇಶನ್ ಅಲ್ಲಿ ಅವಳಿಗೋಸ್ಕರ ಏನು ಮಾಡಕ್ ಸಾಧ್ಯ ಇಲ್ಲ. ನನ್ಗೋಸ್ಕರ ಅಂತೂ ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಪ್ಲೀಸ್ ದಯವಿಟ್ಟು ಅವಳ ಬರ್ಡೇಯನ್ನ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಇದನ್ ಕೇಳಿದ ರುದ್ರ ಪೂರ್ತಿ ಶಾಕ್ ಆದ. ಯಾಕಂದ್ರೆ ಮರುದಿನ ಅವನ ಸ್ವಂತ ಮಗಳ ಹುಟ್ಟಿದಬ್ಬ ಇತ್ತು. ಆ ಮಗಳು ಯಾರನ್ನ ಇಶಾ ಹೆತ್ತಿದ್ಲೋ ಅಂಡ್ ಯಾರನ್ನ ಅವಳು ರುದ್ರನಿಂದ ದೂರ ಕರ್ಕೊಂಡು ಹೋಗಿದ್ಲೋ ಆ ಮಗು ಈಗ ಎಲ್ಲಿದೆ ಅಂತ ಅವನಿಗೆ ಇನ್ನೂ ಗೊತ್ತಿರಲಿಲ್ಲ. ಇವತ್ತಿನವರೆಗೂ ಅವಳನ್ನ ಹುಡ್ಕೋಕೆ ಅವನಿಗೆ ಸಾಧ್ಯ ಆಗಿಲ್ಲ.
ಆದಿರಾ ಮತ್ತೆ ಮಾತಾಡ್ತಾ ಅಂದ್ಲು, ಹೃದಿಕಾಗೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ನನಗ್ ಗೊತ್ತು. ನೀವು ನನ್ ಜೊತೆ ಎಷ್ಟೇ ಜಗಳ ಆಡಿದ್ರು ಹೃದಿಕಾ ಮೇಲೆ ನಿಮ್ಗಿರೋ ಆ ಲವ್ ನಿಜಕ್ಕೂ ಅನ್ಬಿಲಿವೇಬಲ್. ನೀವು ರಿಯಲಿ ಅವಳಿಗೆ ಒಬ್ಬ ಪರ್ಫೆಕ್ಟ್ ಫಾದರ್. ನೀವು ಅವಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತೀರಾ ಅಂಡ್ ಅವಳಿಗೆಲ್ಲ ಹ್ಯಾಪಿನೆಸ್ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಅವಳು ಹೀಗೆ ಮಾತಾಡ್ತಿದ್ದ ಹಾಗೆ ಆದಿರ ಕಣ್ಗಳಲ್ಲಿ ನೀರು ತುಂಬಿಕೊಳ್ತು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ದಿಟ್ಟಿಸಿ ನೋಡ್ದ. ಆದಿರ ತಕ್ಷಣ ಅಲ್ಲಿಂದ ಹೊರಟೋದ್ಲು. ರುದ್ರ ಸ್ವಲ್ಪ ಶಾಕ್ ಆಗಿ ಅವಳನ್ನ ತಡೆಯೋಕೆ ಟ್ರೈ ಮಾಡ್ದ, ಆದ್ರೆ ಯಾಕೋ ಸುಮ್ಮನಾದ. ಅವಳು ಹೋದ್ಮೇಲೆ ನಿಶಾ ಪೂರ್ತಿ ಬೆವ್ತ್ ಹೋಗಿದ್ಲು ಅಂಡ್ ತುಂಬಾನೇ ಟಯರ್ಡ್ ಆಗಿ ಕಾಣಿಸ್ತಿದ್ಲು. ರುದ್ರ ಅವಳನ್ನ ನೋಡಿ ಅಂದ, ಹೃತಿಕಾ ಬಟ್ಟೆ ಕೂಡ ಚೇಂಜ್ ಮಾಡು, ಅವಳ ಎಕ್ಸ್ಟ್ರಾ ಬಟ್ಟೆಗಳು ಆ ಬ್ಯಾಗ್ ನಲ್ಲಿವೆ. ಹೀಗೆ ಹೇಳ್ತಾ ಅವನು ಎದುರಿಗಿದ್ದ ಬ್ಯಾಗ್ ತೋರಿಸ್ದ. ನಿಶಾ ಬೇರೆ ದಾರಿ ಇಲ್ಲದೆ ಹೃತಿಕಾ ಬಟ್ಟೆ ಚೇಂಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟರಲ್ಲಿ ಆದಿರ ಹೇಳಿದ ಆ ವರ್ಡ್ಸ್ ರುದ್ರನ ಮೈಂಡ್ ನಲ್ಲಿ ಪದೇ ಪದೇ ಎಕೋ ಆಗ್ತಿದ್ವು. ಆದಿರ ಹೋಗಿ ಸುಮಾರು 1 ಗಂಟೆ ಆದ್ಮೇಲೆ ರುದ್ರ ತನ್ನ ಫೋನ್ ನಿಂದ ರಾಜವಂಶಿ ಮ್ಯಾನ್ಷನ್ಗೆ ಕಾಲ್ ಮಾಡ್ದ. ಹೆಡ್ ಗಾರ್ಡ್ ಫೋನ್ ಪಿಕ್ ಮಾಡ್ದ. ರುದ್ರ ಅತ್ತ ಮಗುವಿಗೆ ಫೀಡ್ ಮಾಡ್ತಿದ್ದ ನಿಶಾ ಕಡೆ ನೋಡ್ತಾ ಮೆಲ್ಲುಗ್ ಕೇಳ್ದ, ಆದಿರ ರಾಜವಂಶಿ ಮ್ಯಾನ್ಷನ್ ತಲುಪಿದಾಳ? ಗಾರ್ಡ್ ಮರುಬದಿಯಿಂದ ಅಂದ, ಹೌದು ಸರ್, ಅವರು ಸ್ವಲ್ಪ ಹೊತ್ತಿನ ಮುಂಚೆನೆ ಬಂದಿದ್ದಾರೆ. ನಾನೇನಾದ್ರೂ ಅವ್ರಿಗೆ ಮೆಸೇಜ್ ಕೊಡ್ಬೇಕಾ? ರುದ್ರ ತಕ್ಷಣ ಸಿಟ್ಟಿಂದ, ನಾನ್ ಸೆನ್ಸ್ ಮಾತಾಡ್ಬೇಡ, ಅವಳು ಅಲ್ಲಿರ್ಬಹುದು ಅಂತ ಕೇಳ್ದೆ ಅಷ್ಟೆ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಆದಿರ ಬಗ್ಗೆ ವಿಚಾರಿಸೋಕೆ ತಾನ್ ಯಾಕೆ ಮ್ಯಾನ್ಷನ್ಗೆ ಕಾಲ್ ಮಾಡ್ದೆ ಅಂತ ಅವನಿಗೆ ಒಂಥರ ವಿಯರ್ಡ್ ಆಗಿ ಅನ್ನಿಸ್ತು. ಆದಿರ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿದ್ಲು. ರುದ್ರ ಹೃತಿಕಾ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಾನ್ ಮಾತ್ರ ಖಂಡಿತವಾಗಿಯೂ ಅವಳಿಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಲು. ರುದ್ರನ ಮೈಂಡ್ ಪೂರ್ತಿ ಕನ್ಫ್ಯೂಸ್ ಆಗಿತ್ತು. ಈ ವರ್ಲ್ಡ್ ನಲ್ಲಿ ನಡೀತಿರೋ ಕಾಕತಾಳೀಯ ಘಟನೆಗಳ ಬಗ್ಗೆ ಅವನು ಥಿಂಕ್ ಮಾಡ್ತಿದ್ದ. ಅವನು ತನ್ನ ಮಗಳನ್ನ ಕಳ್ಕೊಂಡ ದಿನಾನೇ ಹೃತಿಕಾ ಕೂಡ ಹುಟ್ಟಿದ್ಲು. ಅವನು ಒಂದು ಸ್ಮೈಲ್ ಮಾಡ್ತಾ ಹೃತಿಕಾ ಕಡೆ ನೋಡ್ದ. ಅವಳೀಗ ಅವನ್ ಮಡ್ಲಲ್ಲೇ ಇದ್ಲು. ನಿಶಾ ಯಾವ್ದೋ ಕಾಲ್ ಅಟೆಂಡ್ ಮಾಡೋಕೆ ಅಂತ ಹೊರಗಡೆ ಹೋಗಿದ್ಲು. ರುದ್ರ ಹೃತಿಕಾನ ಸ್ವಲ್ಪ ಮೇಲಕ್ಕೆ ಎತ್ತಿ ತನ್ನ ಮುಖದ ಹತ್ರ ತಂದ. ಹೃತಿಕಾ ತನ್ನ 2 ಪುಟ್ಟ ಕೈಗಳನ್ನ ರುದ್ರನ ಫೇಸ್ ಮೇಲೆ ಇಟ್ಟು ತಟ್ಟೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಮೆಲ್ಲಗೆ ನಕ್ಕ. ಅವನ ಕಣ್ಗಳು ಸ್ವಲ್ಪ ಕೆಂಪಾಗಿದ್ವು. ಆ ಮೊಮೆಂಟ್ ನಲ್ಲಿ ಅವನು ತುಂಬಾನೇ ಎಮೋಷನಲ್ ಆಗಿದ್ದ. ಅವನು ಹೃತಿಕಾನ ಬಿಗಿಯಾಗಿ ಹಗ್ ಮಾಡ್ಕೊಂಡು ಅಂದ, ನಾನ್ ನಿನ್ನ ಯಾವತ್ತು ಎಲ್ಲಿಗೂ ಹೋಗಕ್ ಬಿಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ನಾನ್ ನನ್ನ ಮಗಳನ್ನ ಕಳ್ಕೊಂಡಿರ್ಬೋದು, ಆದ್ರೆ ನೀನ್ ಯಾವಾಗ್ಲೂ ನನ್ನ ಪ್ರಿನ್ಸೆಸ್ ತರ ನನ್ನ ಜೊತೆಗೆ ಇರ್ತೀಯ. ಐ ಲವ್ ಯು ಬೇಬಿ, ನಾನು ನಿನ್ನ ತುಂಬಾನೇ ಪ್ರೀತಿಸ್ತೀನಿ. ಹೀಗೆ ಹೇಳ್ತಾ ಅವನು ಹೃತಿಕಾ ತಲೆಗೆ ಪ್ರೀತಿಯಿಂದ ಕಿಸ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ನಿಶಾ ಕ್ಯಾಬಿನ್ ಒಳಗೆ ಬಂದು ರುದ್ರನ್ ಹತ್ರ ಇದ್ದ ಹೃತಿಕಾನ ಇಸ್ಕೊಂಡ್ಲು. ರುದ್ರ ತನ್ನ ವರ್ಕ್ ಬೇಗ ಮುಗಿಸೋಕೆ ಅಂತ ಹೃತಿಕಾನ ಅವಳಿಗೆ ಕೊಟ್ಟ. ಯಾಕಂದ್ರೆ ಸ್ವಲ್ಪ ಹೊತ್ತಿನಲ್ಲೇ ಅವನಿಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಇತ್ತ ಮನೆಯಲ್ಲಿ ಆದಿರ ಕೆಳಗ್ ಬಂದು ಲಂಚ್ ಮಾಡಿದ್ಲು. ಆದ್ರೆ ಅವಳು ಹೃತಿಕಾನ ಬಗ್ಗೆನೆ ಯೋಚನೆ ಮಾಡ್ತಿದ್ಲು. ತನ್ನ ಮಗು ಸರಿಯಾಗಿ ಊಟ ಮಾಡಿದಾಳೋ ಇಲ್ವೋ ಅಂತ ಅವಳಿಗೆ ಟೆನ್ಷನ್ ಆಗ್ತಿತ್ತು. ಅಷ್ಟರಲ್ಲಿ ನಿಶಾ ಹೃತಿಕಾಗೆ ಫುಡ್ ಕೊಡೋಕೆ ಟ್ರೈ ಮಾಡ್ತಿದ್ಲು. ಹೃತಿಕಾ ಮುಂದೆ ತುಂಬಾ ವೆರೈಟಿ ಆಹಾರ ಇತ್ತು, ಆದ್ರೆ ಅವಳು ಯಾವುದನ್ನು ಮುಟ್ಲೇ ಇಲ್ಲ. ರುದ್ರ ಅವಳನ್ನ ನೋಡ್ ಕೇಳ್ದ, ನಿನ್ಗೆ ಚಿಕ್ಕ ಮಕ್ಳಿಗೆ ಫುಡ್ ಕೊಡೋದು ಹೇಗೆ ಅಂತ ಗೊತ್ತಿಲ್ವಾ? ನಿಶಾ ಬೇಗನೆ ರಿಪ್ಲೈ ಕೊಟ್ಲು, ಅಯ್ಯೋ ಹಾಗಿಲ್ಲ ಸರ್, ನನ್ಗೆ ಬೇಬೀಸ್ಗೆ ಫೀಡ್ ಮಾಡೋದು ಗೊತ್ತು, ಆದ್ರೆ ಹೃತಿಕಾ ಯಾಕೆ ನನ್ನ ಕೈಯಿಂದ ತಿಂತಿಲ್ಲ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅವಳು ಹೀಗೆ ಹೇಳ್ತಾ ಫುಡ್ ಇರೋ ಸ್ಪೂನ್ ಹೃತಿಕಾ ಹತ್ರ ತಂದ್ಲು. ಹೃತಿಕಾ ತಕ್ಷಣ ಅವಳನ್ನ ಗದರಿಸಿದ್ಲು, ಅಂದ್ರೆ ಬೇಡ ಅಂತ ಕೈಯಲ್ಲೇ ಸನ್ನೆ ಮಾಡಿದ್ಲು. ಅವಳ ಆ ಆಕ್ಷನ್ ನೋಡಿ ರುದ್ರನ್ಗೆ ನಗು ಬಂತು. ಹೃತಿಕಾ ಈ ತರಹದ ಮೂಮೆಂಟ್ಸ್ನೆಲ್ಲ ಪಕ್ಕ ಆದಿರ ಹತ್ರನೇ ಕಲ್ತಿರ್ಬೇಕಂತ ಅವನಿಗೆ ಅನ್ನಿಸ್ತು. ಆದಿರ ಇವಳಿಗೆ ಬೇರೆ ಏನಾದ್ರೂ ಕಲ್ಸಿದಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ತರಹದ ಆಟಿಟ್ಯೂಡ್ ತೋರಿಸೋದನ್ನ ಮಾತ್ರ ಚೆನ್ನಾಗಿ ಕಲ್ಸಿದಾಳೆ. ವೇಟ್ ಮಾಡು, ಅವಳು ಹೇಗ್ ತಿಂತಾಳೆ ಅಂತ ನಾನೇ ತೋರಿಸ್ತೀನಿ ಅಂತ ನಗ್ತಾ ಅಂದ. ಹೀಗೆ ಹೇಳ್ತಾ ಅವನು ಚೇರಿಂದ ಎದ್ದು ಹೃತಿಕಾ ಅಂಡ್ ನಿಶಾ ಹತ್ರ ಬಂದ. ಸೋಫಾ ಮೇಲೆ ಕೂತು ಹೃತಿಕಾನ ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಅವಳಿಗೆ ತಿನ್ನಿಸೋಕೆ ಸ್ಟಾರ್ಟ್ ಮಾಡ್ದ. ಹೃತಿಕಾ ಈಗ ಆರಾಮಾಗಿ ಬಾಯಿ ತೆರೆದು ತಿನ್ನೋಕೆ ರೆಡಿ ಆದ್ಲು. ರುದ್ರ ಫೇಸ್ ನಲ್ಲಿರೋ ಆ ಸ್ಮೈಲ್ ನೋಡಿದ್ರೆ ಅವನು ಎಷ್ಟು ರಿಲ್ಯಾಕ್ಸ್ ಆಗಿದ್ದಾನೆ ಅಂತ ಗೊತ್ತಾಗ್ತಿತ್ತು.
ನಾರ್ಮಲ್ ಆಗಿ ರುದಿಕಾ ಆದಿರಾ ಮುಂದೆ ರುದ್ರನ್ಗೆ ಸಖತ್ ಇನ್ಸಲ್ಟ್ ಮಾಡ್ತಿದ್ಲು. ಅವನ್ ಕೈಯಿಂದ ತಿನ್ನೋಕೆ ಹಠ ಮಾಡ್ತಿದ್ಲು. ಆದ್ರೆ ಇವತ್ತು ಅವಳು ಅವನಿಗೆ ರೆಸ್ಪೆಕ್ಟ್ ಕೊಡ್ತಿದ್ಲು. ಅವನು ತಕ್ಷಣ ನಿಶಾನ ನೋಡಿ ಅಂದ, ಅವಳಿಗೆ ಈ ತರ ಫುಡ್ ಫೀಡ್ ಮಾಡು. ಪರವಾಗಿಲ್ಲ, ರುದಿಕಾ ಸ್ವಲ್ಪ ಮೂಡಿ ಅಂಡ್ ಚೂಸಿ ಅಂತ ನನಗ್ ಗೊತ್ತು. ಆದ್ರೆ ಕೊನೆಗೆ ಅವಳು ನಿನ್ ಜೊತೆ ಅಡ್ಜಸ್ಟ್ ಆಗ್ತಾಳೆ. ನಿಶಾ ತಲೆ ಅಲ್ಲಾಡ್ಸಿದ್ಲು ಅಂಡ್ ರುದ್ರ ತನ್ನ ರಿಸ್ಟ್ ಮೇಲಿದ್ದ ವಾಚ್ ನೋಡ್ತಾ ಅಂದ, ನಾನೀಗ ಮೀಟಿಂಗಿಗೆ ಹೋಗ್ತಿದ್ದೀನಿ. ಬರೋಕೆ ಹಾಫ್ ಅನ್ ಅವರ್ ಆಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ವಿವಾನ್ಗೆ ಕಾಲ್ ಮಾಡು. ಇದನ್ನ ಕೇಳಿ ನಿಶಾ ತಲೆ ಅಲ್ಲಾಡ್ಸಿದ್ಲು. ರುದ್ರ ಅಲ್ಲಿಂದ ಹೊರಟೋದ. ರುದ್ರಂಗೆ ತನ್ನ ಕ್ಯಾಬಿನ್ ನ ಲೈವ್ ಫುಟೇಜ್ ಅವೈಲೇಬಲ್ ಇದ್ರು ಅವನಿಗೆ ಏನೋ ಒಂಥರ ವಿಯರ್ಡ್ ಆಗಿ ಆಂಗ್ಸೈಟಿ ಇತ್ತು. ಅವನು ಹೋದ್ಮೇಲೆ ನಿಶಾ ಇನ್ನೊಂದ್ಸಲ ರುದಿಕಾಗೆ ಫುಡ್ ಕೊಡೋಕೆ ಟ್ರೈ ಮಾಡಿದ್ಲು. ರುದಿಕಾ ಇನ್ನು ಸಿಟ್ಟು ತೋರಿಸ್ತಾನೆ ಇದ್ಲು. ಅದು ನಿಶಾಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಅಂಡ್ ಕೋಪ ತರಿಸ್ತು. ಅವಳನ್ನ ನೋಡ್ತಾ ಅವಳು ತನ್ನಲ್ಲೇ ಮಾತಾಡ್ಕೊಂಡ್ಲು, ಹೇ ಹುಡುಗಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಕೋಪ ತೋರ್ಸು. ಆದ್ರೆ ನಾನ್ ಮಾತ್ರ ಈಗ ಹಿಂದೆ ಸರಿಯಲ್ಲ. ನಾನೊಂದು ಪರ್ಟಿಕ್ಯುಲರ್ ಗೋಲ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅದನ್ನ ಫುಲ್ಫಿಲ್ ಮಾಡೋದನ್ನ ಯಾರು ತಡೆಯೋಕ್ಕಾಗಲ್ಲ. ಈಗ ನನ್ನನ್ನ ಇಲ್ಲಿಗೆ ಕಳಿಸಿದವರು ಯಾಕೆ ಕಳಿಸಿದಾರೆ ಅಂತ ನನಗ್ ಪೂರ್ತಿ ಗೊತ್ತಿಲ್ಲ. ಆದ್ರೆ ನಾನು ರಾಜವಂಶಿ ಹತ್ರ ಹೋಗ್ಬೇಕು ಅಂತ ಮಾತ್ರ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಿನ್ನ ಈ ಹಠವನ್ನ ಸಹಿಸ್ಕೊಳ್ಬೇಕಾದ್ರೂ ಪರವಾಗಿಲ್ಲ. ಅಷ್ಟರಲ್ಲಿ ರುದ್ರ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದ. ಆದ್ರೆ ಅವನು ತನ್ನ ಫೋನ್ ಆನ್ ಮಾಡಿದ್ದ. ರುದಿಕಾ ಮೇಲೆ ಇಟ್ಟಿರೋ ಕಣ್ಣನ್ನ ಅವನು ಒಂದ್ ಸೆಕೆಂಡ್ ಕೂಡ ತೆಗಿಲಿಲ್ಲ. ನಿಶಾ ಕೂಡ ರುದಿಕಾನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಮಗು ಅಳ್ತಿದ್ರೆ ರುದ್ರನ್ಗೆ ಗೊತ್ತಾಗೋದ ಹಾಗೆ ಅವಳನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿದ್ಲು. ಯಾಕಂದ್ರೆ 24 ಗಂಟೆ ಕಾಲ ಅವಳು ತನ್ನ ಆ ಕೇರ್ ಟೇಕರ್ ರೋಲ್ನ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ ಇತ್ತು. ಖಂಡಿತ ಬೇರೆ ಯಾರಿಗೆ ಗೊತ್ತಿದೆಯೋ ಇಲ್ವೋ, ಆದ್ರೆ ನಿಶಾನ ಇಲ್ಲಿಗೆ ಕಳಿಸಿದ ವ್ಯಕ್ತಿಗೆ ಮಾತ್ರ ರುದ್ರ ಎಷ್ಟು ಪವರ್ಫುಲ್ ಅಂಡ್ ಎಫಿಷಿಯಂಟ್ ಅಂತ ಚೆನ್ನಾಗಿ ಗೊತ್ತಿತ್ತು. ಇಡೀ ದಿನ ಕಳೆದು ಹೋಯ್ತು. ಸಂಜೆ 6 ಗಂಟೆ ಸುಮಾರಿಗೆ ರುದ್ರ ತನ್ನ ಕ್ಯಾಬಿನ್ ಇಂದ ಹೊರಗೆ ಬಂದ. ನಿಶಾ ಅವನ ಜೊತೆ ರುದಿಕಾ ಫ್ರಾಮ್ ಇಟ್ಕೊಂಡು ಬಂತಿದ್ಲು. ಅವಳು ರುದಿಕಾನ ಪಾರ್ಕಿಂಗ್ ಏರಿಯಾ ಕಡೆ ಕರ್ಕೊಂಡು ಹೋದ್ಲು. ಆಮೇಲೆ ಅವರೆಲ್ಲರೂ ಕಾರ್ ಹತ್ತಿ ರಾಜವಂಶಿ ಮ್ಯಾನ್ಷನ್ ಕಡೆ ಹೊರಟ್ರು. ಇತ್ತ ಮನೆಯಲ್ಲಿ ಆದಿರಾ ಹಾರ್ಟ್ ತುಂಬಾನೇ ಚಂಚಲವಾಗ್ತಿತ್ತು. ರುದಿಕಾನ ನೋಡ್ಬೇಕಂತ ಅವಳಿಗೆ ಸಖತ್ ಆಸೆ ಆಗ್ತಿತ್ತು. ಅವಳು ಒಮ್ಮೆ ರೂಮ್ ಒಳಗಡೆ ಓಡಾಡಿದ್ರೆ ಇನ್ನೊಮ್ಮೆ ಬಾಲ್ಕನಿಗೆ ಹೋಗ್ತಿದ್ಲು. ಇನ್ನು ತಾಳಲಾರದೆ ಚಡಪಡಿಸಿದಾಗ ಗಾರ್ಡನ್ ಏರಿಯಾಗೆ ಹೋಗಿ ರುದ್ರನ್ಗೋಸ್ಕರ ವೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಗಾರ್ಡನ್ ಅಲ್ಲಿ ಅತ್ತ ಇತ್ತ ಓಡಾಡ್ತಿರುವಾಗ ಅನಿಕಾ ಬಂದು ನಗ್ತಾ ಅಂದ್ಲು, ಏನಾಯ್ತು, ಇವತ್ ಯಾರೋ ತುಂಬಾನೇ ಪೇಷನ್ಸ್ ಕಳ್ಕೊಳ್ತಿದ್ದಾರೆ ಅನ್ಸುತ್ತೆ. ಆದಿರಾ ತಿರ್ಗಿ ಅವಳನ್ನ ನೋಡಿ ಅಂದ್ಲು, ಶಟಪ್, ನಾನ್ ಯಾಕೆ ಇಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಂತ ನಿನಗ್ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅನಿಕಾ ಕೂಡ ಬೇಗನೆ ರಿಪ್ಲೈ ಕೊಟ್ಲು, ಹೌದೌದು, ನನಗ್ ಚೆನ್ನಾಗ್ ಗೊತ್ತು, ಇದೆಲ್ಲ ನನ್ ಬ್ರದರ್ಗೋಸ್ಕರ ಅಲ್ವಾ. ಆದಿರಾ ಸಖತ್ ಕೋಪದಿಂದ ಅಂದ್ಲು, ಇಲ್ವೇ ಇಲ್ಲ, ನಾನೇನು ಅವನಿಗೋಸ್ಕರ ವೇಟ್ ಮಾಡ್ತಿಲ್ಲ. ನಾನು ಅವಳ ಮಾತು ಮುಗಿಸೋ ಮೊದ್ಲೇ ಕಾರ್ ಹಾರ್ನ್ ಸೌಂಡ್ ಕೇಳಿಸ್ತು. ಆದಿರಾ ತಕ್ಷಣ ರಾಜವಂಶಿ ಮ್ಯಾನ್ಷನ್ ನ ಮೇನ್ ಗೇಟ್ ಕಡೆ ನೋಡಿದ್ಲು. ಅಲ್ಲಿ ರುದ್ರನ ಕಾರ್ ಬರ್ತಿತ್ತು. ಆದಿರಾ ಬೇಗನೆ ಪಾರ್ಕಿಂಗ್ ಏರಿಯಾ ಕಡೆ ಹೋದ್ಲು. ಆದ್ರೆ ಕಾರ್ ಫ್ರಂಟ್ ಸೀಟ್ ನಲ್ಲಿ ಕುಳಿತಿದ್ದ ನಿಶಾನ ನೋಡಿದ ತಕ್ಷಣ ಅವಳ ಮುಖ ಕೋಪದಿಂದ ನಡುಗೋಕೆ ಸ್ಟಾರ್ಟ್ ಆಯ್ತು. ಆದಿರಾ ಈಗ ಎಷ್ಟು ಅಪ್ಸೆಟ್ ಆಗಿರ್ತಾಳೆ ಅಂತ ರುದ್ರನ್ಗೆ ಚೆನ್ನಾಗಿ ಗೊತ್ತಿತ್ತು. ಗಾರ್ಡನ್ ಏರಿಯಾದಲ್ಲೇ ಅವಳು ಕಾಣಿಸ್ತಾಳೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿದ್ದ. ಅಂಡ್ ಮುಂದಿನ ಸೀಟ್ ನಲ್ಲಿ ನಿಶಾನ ನೋಡಿದ್ರೆ ಅವಳ ಹಾರ್ಟ್ ಪಕ್ಕ ಉರಿಯುತ್ತೆ ಅಂತ ಅವನಿಗೆ ಅರ್ಥ ಆಯ್ತು. ರುದಿಕಾಳ ಮೂಡ್ ಸ್ವಿಂಗ್ಸ್ ಹೇಗಿರುತ್ತೋ ರುದ್ರ ಅಂಡ್ ಆದಿರಾ ಲೈಫ್ ಕೂಡ ಅದೇ ತರ ಇತ್ತು. ಕೆಲವೊಮ್ಮೆ ಒಬ್ರನ್ನೊಬ್ರು ಇರಿಟೇಟ್ ಮಾಡೋಕೆ ಟ್ರೈ ಮಾಡ್ತಿದ್ರು, ಇನ್ನು ಕೆಲವೊಮ್ಮೆ ದೂರ ಇರೋಕೆ ನೋಡ್ತಿದ್ರು. ಆದ್ರೆ ಇದೆಲ್ಲದರ ಮಧ್ಯ ಒಂದು ಪಾಯಿಂಟ್ ಮಾತ್ರ ಕಾಮನ್ ಆಗಿತ್ತು. ಅದು ಇಬ್ರು ತಮ್ಮ ಫೀಲಿಂಗ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿದ್ರು ಅಂಡ್ ಯಾರು ಕೂಡ ಎಮೋಷನಲ್ ಕಂಟ್ರೋಲ್ ಅಲ್ಲಿ ಇರಲಿಲ್ಲ. ಆದಿರಾ ಫಾಸ್ಟ್ ಆಗಿ ಕಾರ್ ಹತ್ರ ಹೋದ್ಲು. ರುದ್ರ ಹೊರಗ್ ಬಂದ ತಕ್ಷಣ ಆದಿರಾ ಹುಬ್ಗಂಟಿಗ್ತಾ ಅಂದ್ಲು, ನೀನ್ ಯಾಕೆ ಅವಳು ಪಕ್ಕದಲ್ಲೇ ಕೂರ್ಸ್ಕೊಬೇಕಿತ್ತು? ಅಷ್ಟೊಂದ್ ಪ್ರೀತಿ ಇದ್ರೆ ಅವಳನ್ನ ಹುಡ್ ಮೇಲೆ ತಂದು ನಿನ್ ತೊಡೆ ಮೇಲೆ ಕೂರ್ಸ್ಕೋಬೋದಿತ್ತಲ್ವಾ, ಇಡಿಯಟ್. ಹೀಗೆ ಹೇಳ್ತಾ ರುದಿಕಾನ ಎತ್ಕೊಂಡಿದ್ದ ನಿಶಾ ಕಡೆಗೆ ಅವಳು ಕೋಪದಿಂದ ಹೆಜ್ಜೆ ಹಾಕಿದ್ಲು. ಅವಳು ಬೇಗನೆ ರುದಿಕಾಳನ್ನ ನಿಶಾಳಿಂದ ಇಸ್ಕೊಂಡು ಕೇಳಿದ್ಲು, ನಿನ್ ಮನೆಯವರು ನಿನ್ನ ಮನೆಯಿಂದ ಹೊರಗಾಕಿದಾರಾ? ನಿಶಾ ಶಾಕ್ ಆಗಿ ಕೇಳಿದ್ಲು, ಏನ್ ಹೇಳ್ತಿದ್ಯಾ? ಆದಿರಾ ಮುಖ ಸಿಂಡರ್ಸಿ ಅಂದ್ಲು,
ಅಲ್ಲ, ನೀನು ಇಡೀ ದಿನ ಇಲ್ಲೇ ಇರ್ತೀಯಾ? ಈಗ ಆಲ್ರೆಡಿ ನೈಟ್ ಆಗಿದೆ. ರುದಿಕಾಗೆ ನಿನ್ನ ಅವಶ್ಯಕತೆ ಇಲ್ಲ. ಸೊ ನೀನ್ ಕೂಡ ಮನೆಗೆ ಹೋಗ್ಬೇಕಂತ ನನ್ಗನ್ನಿಸ್ತಿದೆ. ನಿಶಾ ಸ್ಮೈಲ್ ಮಾಡ್ತಾ ಅಂದ್ಲು. ಓಕೆ, ಈಗ ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗರ್ಥ ಆಯ್ತು. ಆದ್ರೆ ನನ್ ಕೆಲ್ಸ ದಿನದ 24 ಗಂಟೆ ಅಂದ್ರೆ ನಾನು ಫುಲ್ ಟೈಮ್ ರುದಿಕಾ ಜೊತೆ ಇರ್ತೀನಿ. ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ನಾನು ಅವಳ ಜೊತೆ ಇರ್ತೀನಿ. ಆದಿರಾ ಇದನ್ನ ಕೇಳಿ ಪೂರ್ತಿ ಶಾಕ್ ಆದ್ಲು. ರುದ್ರನನ್ನ ನೋಡಿ ಕೇಳಿದ್ಲು, ಈ ಬ್ರೋಕನ್ ಸ್ಪೀಕರ್ ದಿನದ 24 ಗಂಟೆಯಲ್ಲಿ ನುಡಿಸ್ತಾನೆ ಇರುತ್ತಾ? ಇದನ್ನ ಕೇಳಿದ ಮೇಲೆ ರುದ್ರಂಗೆ ನಗು ತಡೆಯೋಕಾಗ್ಲಿಲ್ಲ. ಆದ್ರೆ ಸಖತ್ ಕಷ್ಟಪಟ್ಟು ತನ್ನ ನಗುವನ್ನ ಕಂಟ್ರೋಲ್ ಮಾಡ್ಕೊಂಡು ಅಂದ, ನೀನ್ ಏನ್ ಮಾತಾಡ್ತಿದ್ಯಾ ಆದಿರಾ? ಅವಳು ರುದಿಕಾ ಕೇರ್ ಟೇಕರ್ ಅಂದ್ಮೇಲೆ ಅವಳು 24 ಗಂಟೆ ಮಗುವಿನ ಜೊತೆ ಇರೋದು ಕಾಮನ್ ಅಲ್ವಾ? ಆದಿರಾ ಬೇಗನೆ ಕೇಳಿದ್ಲು, ಹಾಗಾದ್ರೆ ಅವಳು ನಿನ್ ಜೊತೆ ಮಲಗ್ತಾಳಾ? ನಾನ್ ನಿನ್ನೆ ನಿನ್ ಜೊತೆ ಮಲಗಿದ್ನಲ್ಲ ಹಾಗೆ?